ತುಮಕೂರು ಜಿಲ್ಲೆಯಲ್ಲಿ ಬಸವ ಸಂಸ್ಕೃತಿ ಜಾಗೃತಿ ಜಾಥಾ. ಸೆಪ್ಟೆಂಬರ್ 27ರಂದು ತುಮಕೂರು ನಗರಕ್ಕೆ ಜಾಥಾ ಆಗಮನ. ಕರ್ನಾಟಕ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಬಸವಣ್ಣನವರ ಆಶಯಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಸೆಪ್ಟೆಂಬರ್ 1ರಿಂದ 30ರವರೆಗೆ ಬಸವ ಸಂಸ್ಕೃತಿ ಜಾಗೃತಿ ಅಭಿಯಾನ ನಡೀತಾ ಇದೆ. ಅದರ ಅಂಗವಾಗಿ ಜಾಥಾ ಸೆಪ್ಟೆಂಬರ್ 27ರಂದು ಬೆಳಗ್ಗೆ 10:30ಕ್ಕೆ ತುಮಕೂರು ನಗರಕ್ಕೆ ಆಗಮಿಸಲಿದೆ ಎಂದು ಚಿಕ್ಕನಾಯಕನಹಳ್ಳಿಯ ಗೋಡೆಕೆರೆ ಶ್ರೀ 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 ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿ ತಿಳಿಸಿದರು. ಇನ್ನು ಜಿಲ್ಲಾ ಸಮಿತಿಯನ್ನ ರಚಿಸಲಾಗಿದ್ದು ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮಿಗಳು ಗೌರವಾಧ್ಯಕ್ಷರಾಗಿದ್ದಾರೆ. ಗುಬ್ಬಿ ತಾಲೂಕು ಬೆಟ್ಟದಹಳ್ಳಿ ಮಠದ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಅಧ್ಯಕ್ಷರಾಗಿದ್ದು, ಅಂದು ಇಡೀ ದಿನ ಸಾರ್ವಜನಿಕ ಸಭೆ, ವಿದ್ಯಾರ್ಥಿಗಳೊಂದಿಗೆ ಸಂವಾದ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಈ ಜಾಥಾ ಅಭಿಯಾನಕ್ಕೆ ಪೂರ್ವಭಾವಿಯಾಗಿ 18 ಸೆಪ್ಟೆಂಬರ್ನಂದು ತಿಪಟೂರು ಕೆರೆಗೋಡಿ ಶ್ರೀಗಳ ಚಾಲನೆ ದೊರೆತಿದೆ. 19ರಂದು ಚಿಕ್ಕನಾಯಕನಹಳ್ಳಿಯಲ್ಲಿ, 20ರಂದು ತಮ್ಮಡಿಹಳ್ಳಿ, ಕುಪ್ಪೂರು, ಮತ್ತಿಘಟ್ಟ, ಹಂದನ್ಕೆರೆ, ಎಣ್ಣೆಗೆರೆ, ಯಳನಾಡು ಮುಂತಾದ ಹಳ್ಳಿಗಳಲ್ಲಿ ಸಂಚರಿಸಲಿದೆ. 21ರಂದು ಕೆಂಕೆರೆ, ಹುಳಿಯಾರು, ನಂದಿಹಳ್ಳಿ, ಮುದ್ದೇನಹಳ್ಳಿ, ನವಿಲೆ, ಅಣೆಕೆಟ್ಟೆ ಕಡೆಗೆ ಮೆರವಣಿಗೆ ನಡೆಯಲಿದೆ. 22ರಂದು ಚಿಕ್ಕನಾಯಕನಹಳ್ಳಿ ಪಟ್ಟಣಕ್ಕೆ ಆಗಮಿಸಿ ನಂತರ ತುರುವೇಕೆರೆಗೆ ಪ್ರಯಾಣಿಸ್ತಾ ಇದೆ. ಕೇಂದ್ರ ಸರ್ಕಾರದ ಯಾವುದೇ ತರಹದ ಅನುದಾನ ಸಿಗ್ತಾ ಇದೆ. ಅದಕ್ಕೋಸ್ಕರವಾಗಿ ಏನು ಬಸವ ಧರ್ಮೀಯರು ಏನಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಇದನ್ನು ಜಾಮದಾರ್ ಇರ್ಬೋದು, ನಾಗೂರು ಸ್ವಾಮಿಗಳಿರ್ಬೋದು, ಆಮೇಲೆ ಗದಗಿನ ತೋಟದಾರ್ಯ ಸ್ವಾಮಿ ಎಲ್ಲರೂ ಸಹ ಈ ಲಿಂಗವಂತ ಸಮಾಜದ ಅಡಿಯಲ್ಲಿ ಎಲ್ಲರೂ ಲಿಂಗವಂತ ಅಂತ ಬರೆಸಿ ಈಗ ನೊಳಪ ಲಿಂಗಾಯತ, ಹೀಗೆ ಎಲ್ಲರೂ ಲಿಂಗಾಯತ ಹೀಗೆ ಬಳಸ್ಕೊಂಡು ಹೋಗಬೇಕು. ಈ ಭಾಗದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನೊಳಪ ಸಮಾಜ ಜಾಸ್ತಿ ಇದೆ. ಅದಕ್ಕೋಸ್ಕರ ಎಲ್ಲರೂ ನೊಳಪ ಲಿಂಗಾಯತ ಅಂತ ಬಳಸಿ ಅಂತೇಳಿ ಎಲ್ಲರೂ ಸಹ ಹಿಂದುಳಿದಿದೆ ಬಸವ ಸಂಸ್ಕೃತಿ. ಹಾಗಾಗಿ ನಮ್ಮ ಗುರು ಬಸವಣ್ಣ, ನಮ್ಮ ಲಿಂಗಾಯತ ಧರ್ಮ ಬಸವಣ್ಣ, ಆ ಹಿನ್ನೆಲೆಯಲ್ಲಿ ನಾವು ಮುಂದಿನ ಜಾತಿ ಚುನಾವಣಾ ಸಮೀಕ್ಷೆ ನಡೀತಿದೆಯಲ್ಲ, ಅಲ್ಲಿ ಲಿಂಗಾಯತ ಅಂತ ಬಸವ ಧರ್ಮದ ಕಾಲದಲ್ಲಿ, ಇನ್ನು ಉಪಜಾತಿ ಬಂದಾಗ ಲಿಂಗಾಯತ ನೋಡಪ್ಪ ಅಂತೇಳಿ ನಮೂದನೆ ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರವಾಗಿ ಪತ್ರಿಕಾ ಮುಖಾಂತರವಾಗಿ ಕೇಳ್ಕೊಳ್ತೀನಿ. ನಮ್ಮ ಮಲ್ಲಿಕಣ್ಣ ಆಮೇಲೆ ಬಸವರಾಜ್ ಹೇಳಿದಾಗೆ, ಜಗದೀಶ್ ಅವರು ಹೇಳಿದಾಗೆ, ಇದು ಬಸವ ಸಂಸ್ಕೃತಿ ಅಭಿಯಾನ ಇನ್ನೂ ಕೂಡ 27ಕ್ಕೆ ತುಮಕೂರಲ್ಲಿ ಸಮಾವೇಶ ಇದೆ. ಅಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳೋಣ ಎನ್ನತಕ್ಕಂಥ ಮಾತನ್ನು ಹೇಳಿ, ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಮಳೆ ಬೆಳೆ ಸಮೃದ್ಧಿಯಾಗಲಿ, ಧರ್ಮ ಸಮೃದ್ಧಿಯಾಗಲಿ, ನೀತಿ ಸಮೃದ್ಧಿಯಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಎರಡು ಮಾತನ್ನು ಹೇಳಿದ್ದಾರೆ ಬಸವಣ್ಣವರು. ಮುಂದುವರೆದು ಭಾಗವಾಗಿ ತುಮಕೂರು ಜಿಲ್ಲೆಗೆ 27ನೇ ತಾರೀಕು ಬಸವ ಸಂಸ್ಕೃತಿ ಅಭಿಯಾನ ಈ ಜಿಲ್ಲೆಗೆ ಪಾದಾರ್ಪಣೆ ಮಾಡುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಈ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಜಾಗೃತಿ ಜಾಥಾ ಸಂಚರಿಸ್ತಾ ಇದೆ. ಇವತ್ತು ಕೆರಗೋಡಿ ರಂಗಾಪುರ ಮಠದಿಂದ ಅದಕ್ಕೆ ಚಾಲನೆ ಕೊಡಲಾಗಿದೆ. ಅದು ಇವತ್ತು ಮತ್ತು ನಾಳೆ ತಿಪಟೂರು ತಾಲೂಕಿನಲ್ಲಿ ಸಂಚಾರ ಮಾಡಿ ನಾಳೆ ಸಂಜೆ 4 ಗಂಟೆಗೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೊಡಿಗೆಹಳ್ಳಿ ಮುಖಾಂತರ ಅದು ಪ್ರವೇಶವನ್ನು ಪಡೆಯುತ್ತದೆ. ಅಲ್ಲಿಂದ ಹೊರಟು ನಾಳೆ ಸಂಜೆ 5 ಗಂಟೆಗೆ ಚೆನ್ನಪ್ಪನಪಾಳ್ಯ ಆದಮೇಲೆ ತರ್ಚೆಘಟ್ಟ ಆದಮೇಲೆ ಅಬೂಜೇಲಿ ಆದಮೇಲೆ ತಮ್ಮಡೇಳಿ ಆದಮೇಲೆ ತಮ್ಮಡೇಳಿ ಶ್ರೀಮಠದಲ್ಲಿ ನಾಳೆ ಸಂಜೆ ಬಸವ ಜಾಗೃತಿ ಅಭಿಯಾನದ ಒಂದು ಜಾಗೃತಿ ಜಾಥಾದ ಪೂರ್ವಭಾವಿ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.